ತಾಲೂಕಿನ ರಾಘವೇಂದ್ರ ವೀರಪ್ಪ ಮಡಿವಾಳ 5,000 ರೂಪಾಯಿ ಲಂಚದ ಹಾಸೆಗೆ ಬಾಗಲಕೋಟೆ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದ ಸಹಾಯಕ ಆಡಳಿತಾಧಿಕಾರಿ. ಬೀಳಗಿ ತಾಲೂಕಿನ ರಾಘವೇಂದ್ರ ವೀರಪ್ಪ ಮಡಿವಾಳ ಅನಧಿಕೃತ ಗೈರು ಹಾಜರ ಉಳಿದ ನಂತರ ಮರಳಿ ದಿನಾಂಕ 13/9/2024 ರಂದು ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವ ಕುರಿತು ಅರ್ಜಿ ಸಲ್ಲಿಸಿದ್ದ. ಅದಕ್ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಬಾಗಲಕೋಟೆರವರು ಕರ್ತವ್ಯಕ್ಕೆ ಸೇರಿಸಿಕೊಳ್ಳಲು ಟಿಪ್ಪಣಿ ಮೂಲಕ ಸೂಚಿಸಿದ ನಂತರ ರಾಘವೇಂದ್ರನಿಗೆ ಇಂದು ನಾಳೆ ಬಾ ಎಂದು ಕಚೇರಿಗೆ ಅಲೆದಾಡಿಸಿ 5,000 ರೂಪಾಯಿಗಳ ಲಂಚದ ಹಣಕ್ಕೆ ಬೇಡಿಕೆ ಇಟ್ಟ ಸಹಾಯಕ ಆಡಳಿತಾಧಿಕಾರಿಗಳು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಶ್ರೀಮತಿ ರಾಜಶ್ರೀ ಎಂಪೋಳ ಇಂದು ಹಣ ಪಡೆಯುವ ವೇಳೆ ಲೋಕಾಯುಕ್ತ ಎಸ್ಪಿ ಸತೀಶ್ ಚಿಟಗುಬ್ಬಿರವರ ಮಾರ್ಗದರ್ಶನದಲ್ಲಿ ಬಾಗಲಕೋಟೆ ಲೋಕಾಯುಕ್ತ ಡಿವೈಎಸ್ಪಿ ಸಿದ್ದೇಶ್ವರ ಅವರ ನೇತೃತ್ವದಲ್ಲಿ ಸಿಪಿಐಗಳಾದ ಬಸವರಾಜ ಲಮಾಣಿ, ಬಸವರಾಜ ಮುಕತ್ತಿಹಾಳ ಹಾಗೂ ಸಿಬ್ಬಂದಿಗಳಾದ ಬಸವರಾಜ ದೇಸಾಯಿ, ನಾಗಪ್ಪ ಪೂಜಾರಿ, ಸಿದ್ದು ಮುರನಾಳ, ಮಂಜು ಜೋಕೇರ, ಭೀಮನಗೌಡ ಪಾಟೀಲ, ಶಂಕರ ಬಳಪಟ್ಟಿ, ಹಣಮಂತ ಹಲಗತ್ತಿ, ಶಿವಾನಂದ ಮುಷ್ಟಿಗೇರಿ, ರಾಮನಗೌಡ ಗೌಡರ, ವಿಜಿ ರಾಜನಾಳ, ಶಶಿಧರ ಚುಚ್ಚಾಳ, ಮಹೇಶ ಹೊಸಗೌಡ್ರ, ವಿಐ ದೊಡಮನಿ, ಬಿಎಚ್ ಮುಲ್ಲಾ, ಹಣಮಂತ ಮಾಸರಡ್ಡಿ ಟ್ರ್ಯಾಪ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದು ಟ್ರ್ಯಾಪ್ ಯಶಸ್ವಿಯಾಗಿದ್ದು ತನಿಖೆ ಮುಂದುವರೆದಿದೆ.